ನಮ್ಮ ಸಂಸ್ಥೆಯನ್ನು ಎತ್ತಿಡಿದಂಥ ಎಷ್ಟೋ ಜನ ಸ್ನೇಹಿತರು, ನಮ್ಮನ್ನು ಅಗಲಿದ ಸಿಬ್ಬಂದಿ, ಇರೋವಂಥ ಸೀನಿಯರ್ ಸಿಬ್ಬಂದಿಗಳು, ನಮ್ಮನ್ನು ಬಿಟ್ಟೋದವರು, ಅಂದರೆ ಇನ್ ಬಿಟ್ವೀನ್ ಬಿಟ್ಟೋಗಿರ್ತಾರೆ ಸಿಬ್ಬಂದಿಗಳು, ಅವರು ಕೆಲಸ ಮಾಡಿದರು, ಅವ್ರನ್ನೂ ನೆನೆಸ್ಕೊತೀನಿ ನಾನು. ಅದು ಬಿಟ್ಟು ಆರ್ಥಿಕವಾಗಿ ಕೂಡ ನಮಗೆ ಕೈಲಾಗದಿರುವಾಗ ಭಾಳ ಜನ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಆ ಮೂಮೆಂಟಿಗೆ ಬೇಕಲ್ಲ ನಿಮಗೆ, ಭಾಳ ಜನ ಬ್ಯಾಂಕ್ ಅಧಿಕಾರಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಅಲ್ಲಿ ಪಟ್ಟಿ ಭಾಳ ದೊಡ್ಡದಿದೆ. ಎಲ್ಲ ಹೆಸರು ಜ್ಞಾಪಕ ಇದೆ ಸರ್ ನನಗೆ, ಎಲ್ಲರ ಹೆಸರು ಜ್ಞಾಪಕ ಇದೆ. ಅವ್ರು ಮಾಡಿದ್ದು ಎಲ್ಲ ನಮ್ಗೆ ಎಷ್ಟು ಇಂಥ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡಿದಾರಲ್ಲ, ಎಲ್ಲರ ಹೆಸರು ಜ್ಞಾಪಕ ಇದೆ. ಯಾವ ಟೈಮಲ್ಲಿ ಮಾಡಿದ್ರು, ಎಷ್ಟು ಕೊಟ್ಟರು ದುಡ್ಡು, ಎಷ್ಟು ಅಂದರೆ ವಾಪಸ್ ಕೊಡೋದು ಬೇರೆ ವಿಷಯ ಸರ್ ಅದು. ಬಟ್ ನಂಬಿಟ್ಟು ನಮ್ಗೆ ಹೆಲ್ಪ್ ಮಾಡಿದ್ರಲ್ಲ ಸ್ನೇಹಿತರುಗಳು, ಅವನ್ನೆಲ್ಲ ಮರೆಯಂಗಿಲ್ಲ ನಾವು. ಅದು ಬಿಟ್ಟು ಅಫ್ಕೋರ್ಸ್ ಗಾಯಕಿಯರು, ಸಾಹಿತಿಗಳು, ನಿರ್ಮಾಪಕರು, ನಿರ್ದೇಶಕರು, ನಟನಟಿಯರು ಇರೋರು, ನಮ್ಮ ನಗಲದವರು, ಎಲ್ಲರಿಗೂ, ಇಡೀ ಸಂಗೀತ ಕ್ಷೇತ್ರಕ್ಕೆ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಎಲ್ಲರಿಗೂ ನಾವು ಇಡೀ ಸಂಸ್ಥೆ ಚಿರುಣಿ ಆಗಿದ್ದೀವಿ ಸರ್. ಯಾಕೆಂದರೆ ನಾವು ಬೆಳಿಗಾರವನ್ನು ನೆನೆಸ್ಕೊಬೇಕು. ಭಾಳ ಜನ ಕಲಾವಿದರು ಹೇಳೋರು, ನಿಮ್ಮಿಂದನೇ ಲಹರಿ ಸಂಸ್ಥೆನೇ ನಾವು ಅಂತ. ನಾವು ಯಾವತ್ತೂ ಹೇಳ್ತೀವಿ, ಇಲ್ಲ, ನಿಮ್ಮಿಂದ ನಾವು ಅಂತೀವಿ ಸರ್. ನೀವು ರೆಕಗ್ನೈಸ್ ಮಾಡದೇ ಇದ್ರೆ ನಮ್ಮ ಆಲ್ಬಮ್ ರಿಲೀಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಹೇಳೋದು, ಅವ್ರ ವಾದ, ಇಲ್ಲ, ನಿಮ್ಮಲ್ಲಿ ಸರಸ್ವತಿ ತಾಯಿ ಬೋಲ್ದಿದ್ರು ನಾವು ರೆಕಗ್ನೈಸ್ ಮಾಡೋದು, ಸಂಸ್ಥೆ ರಿಲೀಸ್ ಮಾಡೋದು ನಾವು. ಅಂದರೆ ನಮ್ಮಲ್ಲಿ ಆ ಬಾಂಡೇಜ್ ಇತ್ತಲ್ಲ ಸರ್, ಆ ಪ್ರೀತಿ, ಅದು ಬರೀ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಸಿಗುತ್ತೆ.